ನಮಸ್ಕಾರ ವೀಕ್ಷಕರೇ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಶದಾದ್ಯಂತ ಭಕ್ತರಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನ ಸಂಗ್ರಹಿಸಲಾಗಿತ್ತು. ಮಂದಿರವನ್ನ ನಿರ್ಮಾಣ ಮಾಡೋದಕ್ಕಾಗಿ ಮೋದಿಯವರ ನೇತೃತ್ವದಲ್ಲಿ ಒಂದು ಟ್ರಸ್ಟ್ ಅನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿತ್ತು. ಈಗ ಆ ಟ್ರಸ್ಟ್ 3,500 ಕೋಟಿಯಷ್ಟು ಹಗರಣವನ್ನ ಮಾಡಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ಮೋದಿ ಮತ್ತು ಬಿಜೆಪಿಯು ಕೂಡ ಈ ಹಗರಣದೊಳಗಡೆ ಪಾಲುದಾರರಾಗಿದ್ದಾರೆ, RSS ಕೂಡ ಪಾಲುದಾರಿಕೆಯೊಳಗಡೆ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈಗ ಈ ಹಗರಣದ ತನಿಖೆಯನ್ನ SIT ನಡೆಸ್ತಾ ಇದ್ದು ಏನಾಗಬಹುದು ಅನ್ನುವಂತ ಕುತೂಹಲವೂ ಕೂಡ ಈಗ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಟ್ರಸ್ಟಿನ ಬಹಳಷ್ಟು ಜನ ರಾಜೀನಾಮೆಯನ್ನ ಕೊಡೋದ್ರ ಮುಖಾಂತರ ಅವರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದನ್ನ ಸ್ವತಃ ಅವರೇ ಸಾಬೀತು ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದೊಳಗಡೆ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಈ ಕುರಿತಾಗಿ ಮಾತಾಡ್ತಾ ಹೋಗೋಣ. ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡ್ಲಿಕ್ಕಾಗಿ ಖ್ಯಾತ ಚಿಂತಕರಾಗಿರುವಂತಹ MG ಹೆಗಡೆ ಅವರಿದ್ದಾರೆ. MG ಹೆಗಡೆ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. MG ಹೆಗಡೆ ಅವರೇ, ನೀವು ಕೂಡ ಗಮನಿಸಿದ್ದೀರಿ, ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಳೆದೊಂದು 15 ದಿನದಿಂದ ಪತ್ರಿಕೆ, ಟಿವಿಗಳಲ್ಲಿ, ಸಾಮಾಜಿಕ ಜಾಲತಾಣದೊಳಗಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಮ ಮಂದಿರ ಟ್ರಸ್ಟ್ ನ ಕುರಿತಾಗಿ ಕೇಳಿ ಬಂದಿರತಕ್ಕಂತಹ ಹಣಕಾಸು ಅಕ್ರಮದ ಆರೋಪಗಳ ಬಗ್ಗೆ ಮೊದಲ ಪ್ರತಿಕ್ರಿಯೆಯಾಗಿ ಏನ್ ಕೊಡ್ಲಿಕ್ಕೆ ಬಯಸ್ತೀರಿ? ಮೋದಿ ಮತ್ತು RSS ನವರ ಬಣ್ಣ ಬಯಲಾಗಿದೆ ಅಂತ ನಾನು ಭಾವಿಸ್ತೇನೆ. ಶ್ರೀರಾಮಚಂದ್ರನ ಹೆಸರಿನಲ್ಲಿ ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಮತ್ತು ಅದರ ಮುಖ ಇಲ್ಲದ ಹೈಕಮಾಂಡ್ RSS ಇಬ್ಬರಿಗೂ ಕೂಡ ಅದೇ ಶ್ರೀರಾಮಚಂದ್ರ ಅವರನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲದರಿಂದ ಕೆಳಗೆ ಇಳಿಸ್ಲಿಕ್ಕೆ ಆ ಕೆಲಸವನ್ನ ಶ್ರೀರಾಮಚಂದ್ರ ಶುರು ಮಾಡಿದ್ದಾರೆ ಅಂತ ಅಂದುಕೊಳ್ತೇನೆ. ಈಗ ಈ ಟ್ರಸ್ಟ್ ನ ಹಣಕಾಸು ಅವ್ಯವಹಾರದಲ್ಲಿ ಯಾವ ರೀತಿಯ ಅಕ್ರಮಗಳು ನಡೆದಿದ್ದಾವೆ ಮತ್ತೆ ಆರೋಪದ ಗಂಭೀರತೆ ಯಾವ ಪ್ರಮಾಣದಲ್ಲಿದೆ ಅಂತ? ನಾಟಕದ ಮೂಲಕವೇ ಅವರು ಈ ದೇಶದ ಅಧಿಕಾರವನ್ನ ಹಿಡಿದ್ರು. ಅದು ಹೇಗೆ ಅಂದ್ರೆ RSS ಗಾಗ್ಲಿ ಅಥವಾ ಬಿಜೆಪಿಗಾಗ್ಲಿ ಕೇವಲ ಒಂದು ಏನೋ ಎಲ್ಲಾ ರಾಜಕೀಯ ಪಕ್ಷಗಳಾಗಿ ನಾವು ಅಧಿಕಾರ ಮಾಡಬೇಕು ಹೇಳುವಂತ ಒಂದು ಬೇಸಿಕ್ ಏನ್ ಹೇಳ್ತಾರೆ ಇನ್ಸ್ಟಿಂಕ್ಟ್ ಅಥವಾ ಒಂದು ಆಸೆ ಇದೆ ಅಂತ ನಾವು ತಿಳ್ಕೊಳ್ಬಾರ್ದು. ಅವರದು ಬರೀ ಅಧಿಕಾರ ಮಾಡಬೇಕು ಅಂತಲ್ಲ, ಬದಲಾಗಿ ಭಾರತದ ಒಟ್ಟು ಐತಿಹಾಸಿಕ ಅಥವಾ ಸಾವಿರಾರು ವರ್ಷಗಳ ಹಿಂದಿನ ಏನು ನಡೆದುಕೊಂಡು ಬಂದಿದೆ ಭಾರತ, ಅದರದೊಂದು ಅಸ್ಮಿತೆ ಇದೆ, ಅದನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಅವರದೇ ಒಂದು ಸಣ್ಣ ಗುಂಪು, ಅದು ಆ ಗುಂಪಿನ ಅಸ್ಮಿತೆಯನ್ನ ಅಧಿಕಾರದ ಮೂಲಕ ಇಲ್ಲಿ ಜಾರಿಗೆ ತರುವಂತ ಒಂದು ಹುನ್ನಾರ. ಅದಕ್ಕೋಸ್ಕರ ಅವರು ಅಧಿಕಾರ ರಾಜಕೀಯವನ್ನ ಬಯಸ್ತಾರೆ ಹೊರತು ನಿಮ್ಗೆ ಉಳಿದಾಗೆ 10 ಪಕ್ಷಗಳಿದೆ, 10ರಲ್ಲಿ 11 ಬಿಜೆಪಿ ಅಲ್ಲ. ಅವರ ಹುನ್ನಾರವೇ ಅವರ ಸೈದ್ಧಾಂತಿಕತೆಯ ವಿಚಾರಗಳನ್ನ ಇಲ್ಲಿ ಜಾರಿಗೆ ತ ಆ ಕಾರಣಕ್ಕೆ ಅವರು ಬೇರೆ ಬೇರೆ ಸಂಗತಿಗಳನ್ನ ಬಳಸಿಕೊಂಡ್ರು. ರಾಮ ಜನ್ಮಭೂಮಿಯನ್ನು ಬಳಸಿಕೊಂಡು ಅಧಿಕಾರಕ್ಕೆ ಬಂದ್ರು. ಆ ಟ್ರಸ್ಟ್ ಅನ್ನ ರಾತ್ರೋರಾತ್ರಿ ಟ್ರಸ್ಟ್ ಮಾಡ್ತಾರೆ. ಅದು ಯಾವ ಅರ್ಹತೆಯ ಮೇಲೆ ಆಯ್ಕೆ ಮಾಡಿದಾರೋ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಬಿಜೆಪಿ, RSS, VHP ಮುಖಂಡರು. ಆ ಮುಖಂಡರನ್ನ ತಂದು ಈಗ ಟ್ರಸ್ಟ್ ಮಾಡುವಾಗ ಇಡೀ ಜಗತ್ತಿನ ಒಂದು ಇದಾಗಿತ್ತು ಅವತ್ತು ಇಸ್ಯೂ. ಇವರಿಗೆ ಬೇಕಾದಷ್ಟು ಜನ VHP ಅಥವಾ RSS ರಹಿತ ಆದರೆ ತೀರ ಪ್ರಾಮಾಣಿಕ ಪರಿಶುದ್ಧ ರಾಮಭಕ್ತಿಯ ಜನರು ಬೇಕಾದಷ್ಟು ಜನ ಸಿಕ್ತಿದ್ರಲ್ವ ಟ್ರಸ್ಟಿಗೆ, ಒಬ್ರನ್ನೂ ಹಾಕ್ಲಿಲ್ಲ. ಅದು ಬಿಟ್ಬಿಡಿ, ಆ ಚಳುವಳಿಗೆ ಹೋರಾಟ ಮಾಡಿದವರು ಉತ್ತರ ಪ್ರದೇಶ ಮತ್ತು ಉತ್ತರ ಭಾರತದಲ್ಲಿ ತುಂಬಾ ಜನ ಇತ್ತು. ಉದಾಹರಣೆಗೆ ಈಗ ಮೊನ್ನೆ ಮಾತಾಡಿದ್ರು ವಿನಯ್ ಕಟಿಯಾರ್, ಬಜರಂಗ ದಳದ ಸಂಚಾಲಕ ಸ್ಥಾಪಕರು, ಅವರನ್ನ ಯಾಕೆ ಹಾಕ್ಲಿಲ್ಲ ಕಮಿಟಿಗೆ? ಅಂತವ್ರನ್ನ ಯಾಕೆ ಹಾಕ್ಲಿಲ್ಲ? ಹೋಗ್ಲಿ ಬಿಡಿ, ತೊಗಾಡಿಯನ್ನ ಯಾಕೆ ಹಾಕ್ಲಿಲ್ಲ? ಯಾರನ್ನು ಹಾಕ್ಲಿಲ್ಲ. ಅಲ್ಲಿ ಬೇಕಾದಷ್ಟು ಜನ ಮುಂಚೂಣಿಯ ಸಂತರಿದ್ದಾರೆ, ಹೋರಾಟದಲ್ಲಿದ್ದವರು, ಕೋಟಿಗಟ್ಲೆ ದೇಣಿಗೆ ಕೊಟ್ಟವರು ಇದ್ದಾರೆ, ಎಲ್ಲರೂ ರಾಮ ಭಕ್ತರೇ ತಾನೆ. ನೋ, ಅವರು ಹಾಕಿದ್ದು ಪಕ್ಕ ಮೋದಿ, ಅಮಿತ್ ಶಾ ಮತ್ತು ಮೋಹನ್ ಭಾಗತ್ ರವರ
ಹಿಡಿತದಲ್ಲಿ ಅಥವಾ ಏನು ಅವರ ಹಿಂದೆ ನಿಲ್ಲುವಂತಹ ವ್ಯಕ್ತಿಗಳನ್ನು ಮಾತ್ರ ಅವರು ಟ್ರಸ್ಟ್ ಅಲ್ಲಿ ಹಾಕಿದ್ರು. ಇದು ಮೊದಲನೆಯ ಹೆಜ್ಜೆ ಅವರು ಮಾಡಿದ್ದು. ಯಾಕೆಂತಂದ್ರೆ ಅದು ರಾಮ ಮಂದಿರ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ದಲ್ಲ, ಅಲ್ಲಿಯ ಸಂತರೇ ಹೇಳ್ತಾರೆ ಅದು ಪಕ್ಕ ಸಂಘದ ಕಾರ್ಯಾಲಯದ ತರ ಇತ್ತು ಅಂತ. ಅಲ್ಲಿ ಚಂಪತ್ರಾವು ಮೇನ್ ಆದ್ರು. ಈ ಟ್ರಸ್ಟ್ ಈ ರೀತಿ ರಚನೆ ಆದದ್ದೇ ಅವರಿಗೆ ಈ ದುಡ್ಡು ಹೊಡಿಲಿಕ್ಕೆ. ಹಾಗಾಗಿ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ. ಅದು ಇಲ್ಲದೆ ಹೋದ್ರೆ ಬೇಕಾದಷ್ಟು ಜನರನ್ನ ತಪ್ಪಿಸಿ ಈ ರೀತಿಯ ಟ್ರಸ್ಟ್ಗಳನ್ನು ಮಾಡಿಕೊಂಡು ದುಡ್ಡು ಹೊಡಿತಾರೆ ಅಂತಂದ್ರೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ತಮಾಷೆ ಅಂದ್ರೆ ಈ ಒಂದು ದಿವಸದ ಕಳ್ಳತನ, ಒಂದು ವಾರದ ಕಳ್ಳತನ ಅಲ್ಲ, ಇದು ತಿಂಗಳ ಗಟ್ಟಲೆ ಮಾಡಿಕೊಂಡು ಬಂದ ಕಳ್ಳತನ. ನಿಮ್ಮ ಆಫೀಸಲ್ಲಿ ಇನ್ಯಾರೋ ಒಬ್ಬ ಬಂದು ನಿಮ್ಮ ಏನು ಫೋನ್ ಪೇ, ಇದು ಗೂಗಲ್ ಪೇ ಅದರದ್ದು ಡಿಜಿಟಲ್ ಸ್ಕ್ಯಾನರ್ ಅನ್ನು ಹಚ್ಚುತ್ತಾರೆ, ನಿಮ್ಗೆ ಗೊತ್ತಾಗುದಿಲ್ವಾ? ನಿಮ್ಗೆ ಗೊತ್ತಾಗುದಿಲ್ಲ. ಅದು 10 ಕಡೆ ಹಚ್ಚಿದ್ದಾರೆ, ಅದು 8 ಅಕೌಂಟಿಗೆ ದುಡ್ಡು ಹೋಗ್ತದೆ. ಅದು ಆಡಳಿತ ಮಂಡಳಿ ಗೊತ್ತಿಲ್ಲ. ಆ ಸೆಕ್ಯೂರಿಟಿ ಯಾರು? ಚಂಪಕರಾಯ, ಇದು ಸೈನ್ಯ. 4,000 ಜನ ಅವನ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ. 1 ಕೋಟಿ ರೂಪಾಯಿ ಬಿಲ್ ಮಾಡ್ತಾರೆ. ಹಾಗಾಗಿ ಇದೊಂದು ಪಕ್ಕಾ ವ್ಯವಸ್ಥಿತವಾದಂತಹ ಕಳ್ಳತನ. ಮತ್ತು ಇದರಲ್ಲಿ ಮೋಹನ್ ಭಾಗವತ್ ಹಾಗೂ ಮೋದಿ ನೈತಿಕವಾಗಿ ಹೊಣೆ ಬರದೇ ಹೋದ್ರೆ ಆ ಶ್ರೀರಾಮಚಂದ್ರ ಅವರನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಓಕೆ, ನೀವು ಹೇಳಿದಂತ ಅಂಶಗಳ ಜೊತೆಗೆ ಇನ್ನೊಂದಿಷ್ಟು ಹೇಳೋದಾದ್ರೆ, ಬಹಳಷ್ಟು ಪತ್ರಿಕೆಗಳಲ್ಲಿ ಜನಶಕ್ತಿ ಮೀಡಿಯಾ ಸೇರಿದಂತೆ ಅನೇಕ ಪತ್ರಿಕೆಗಳಲ್ಲಿ ಅದು ವರದಿ ಆಗ್ತಾ ಇದೆ. ದಿನಕ್ಕೆ 6 ರಿಂದ 7 ಲಕ್ಷ ರೂಪಾಯಿದಷ್ಟು ಹಣಕಾಸಿನ ಭ್ರಷ್ಟಾಚಾರ ನಡೀತಾ ಇತ್ತು. ಆ ತೆಗೆದುಕೊಂಡಿರ್ತಕ್ಕಂತ ಹಣವನ್ನ ಶೌಚಾಲಯದೊಳಗಡೆ ಬಚ್ಚಿಡ್ತಾ ಇದ್ರು. ನಂತರದೊಳಗಡೆ ಅದನ್ನ ಹೋಗುವಾಗ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು ಎನ್ನುವಂತ ಆರೋಪಗಳು ಕೂಡ ಇದಾವೆ. ಮತ್ತೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮೋಹನ್ ಭಾಗವತ್ ಮತ್ತೆ ನರೇಂದ್ರ ಮೋದಿ ಇದರ ನೇರ ಹೊಣೆಗಾರಿಕೆಯನ್ನ ಹೊರಬೇಕು ಅಂತೇಳಿ. ಇಲ್ಲಿ ನಿಮಗೆ ನೆನ್ಪಡೋದಾದ್ರೆ, ಈ ಟ್ರಸ್ಟ್ ಅನ್ನ ರಚನೆ ಮಾಡೋದ್ರಲ್ಲಿ ಮೋದಿ ಅವರ ಪಾತ್ರ ದೊಡ್ಡದಿದೆ. ಅವರೇ ಟ್ರಸ್ಟ್ ಅಲ್ಲಿ ಯಾರ್ಯಾರು ಇರಬೇಕು ಎನ್ನುವಂಥದ್ದನ್ನ ಪಟ್ಟಿ ಮಾಡಿ ರಾತ್ರೋರಾತ್ರಿ ಟ್ರಸ್ಟ್ ಅನ್ನು ಮಾಡ್ತಾರೆ. ಆ ಟ್ರಸ್ಟ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ನ್ಯಾಯವನ್ನ ಕಾಪಾಡ್ಕೊಳ್ಳದೆ ಒಂದೇ ಧರ್ಮಕ್ಕೆ, ಒಂದೇ ಜಾತಿಗೆ ಸೇರಿದಂತಹ ಬ್ರಾಹ್ಮಣರಿಗೆ ಆದ್ಯತೆಯನ್ನ ಕೊಟ್ಟು ಆ ಟ್ರಸ್ಟ್ ಅನ್ನು ರಚನೆ ಮಾಡಿದ್ರು. ಹಾಗಾಗಿ ಮೋದಿ ಅವರ ಎಷ್ಟು ಬಾಧ್ಯಸ್ಥರಾಗ್ತಾರೆ ಈ ಪ್ರಕರಣಕ್ಕೆ ಅಂತ? ಇಲ್ಲ, ಸಂಪೂರ್ಣ ಹೊಣೆಗಾರಿಕೆ ಮೋದಿಯದು ಮತ್ತು ಮೋಹನ್ ಭಾಗವತ್ ಮತ್ತು ನೋಡಿ, ಅವರಿಬ್ಬರೇ ಅಲ್ಲ, ಅಮಿತ್ ಶಾ, ಯೋಗಿ, ಇವರೆಲ್ಲರೂ ಸೇರಿ ಮಾಡಿದ ಟೀಮ್ ಅದು. ಇಲ್ಲಿ ಒಂದು ಟ್ರಸ್ಟಿನ ಆಯ್ಕೆಯನ್ನ ಅವರು ಪ್ರಾಮಾಣಿಕವಾಗಿ ಯಾರು ಎಲ್ಲರೂ ಕೂತ್ಕೊಂಡೊಂದು ಪ್ಲಾನ್ ಮಾಡಿ ಸಾರ್ವಜನಿಕವಾಗಿ ಹಿತದೃಷ್ಟಿಯಿಂದ ಅದೆಲ್ಲ ಮಾಡಿದ್ದೇ ಅಲ್ಲ. ಇದು RSS ಒಂದು ಪ್ಲಾನ್ ಆಗಿ ಅವರು ಮೊದಲು ಪ್ಲಾನ್ ಮಾಡಿಕೊಂಡಿದ್ರು. ಆ ಲಿಸ್ಟ್ ಅನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲರ ಪಾತ್ರ, ಯಾಕಂದ್ರೆ ನೋಡಿ, ಶಿಲಾನ್ಯಾಸ ಮಾಡಿದ್ದವರು, ಆಮೇಲೆ ಉದ್ಘಾಟನೆಗೆ ಅವರೇ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಲ್ಲಿ ಅವ್ರು ಎಂತ ಹೇಳ್ತಾರೆ, ಮುಖ್ಯಸ್ಥನ ಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಅವರ ಪಕ್ಕದಲ್ಲಿ ಕೂತ್ಕೊಳ್ಳೋದು ಯಾರು? ಮೋಹನ್ ಭಾಗವತ್. ಹೀಗಿರುವಾಗ ಎಲ್ಲವನ್ನು ನಾವು ಪ್ರೊಜೆಕ್ಟ್ ಮಾಡಿಕೊಂಡು ಅದರ ಎಲ್ಲ ಕ್ರೆಡಿಟ್ ಅನ್ನ ತಾನು ತಕೊಂಡು ಈಗ ಅಲ್ಲಿ ಕಳ್ಳತನ ಆಗುತ್ತೆ ಹೇಳುವಾಗ ವಿಶ್ವ ಹಿಂದೂ ಪರಿಷತ್ನವರು ಮೋದಿ, ಮೋಹನ್ ಭಾಗವತ್ ಅದು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ, ಇದು ಅತ್ಯಂತ ಹಾಸ್ಯಾಸ್ಪದ. ಮತ್ತು ಈ ದೇಶದ ಜನತೆ ಅವರ ಮುಖ ನಗುವಂತ ಪರಿಸ್ಥಿತಿ ಬರ್ತದೆ. ಇಲ್ಲಿ ನೀವ್ ಹೇಳಿದ್ರಲ್ಲ, ಏನು ಶೌಚಾಲಯದಲ್ಲಿ ಕ್ಯಾಶ್ ಇಟ್ಟಿದ್ರು ಅಂತ, ಅದು ಒಂದೇ ಅಲ್ಲ, ಅನೇಕ ಅಲ್ಲಿನ ಪತ್ರಿಕೆಗಳು, ಮಾಧ್ಯಮಗಳಲ್ಲಿ ವರದಿಯಾಗಿದೆ. 18 ಕೋಟಿ ರೂಪಾಯಿ ಒಂದು ದಿವಸಕ್ಕೆ ಶಿಲಾನ್ಯಾಸಕ್ಕೆ ಬಿಲ್ ಮಾಡ್ತಾರೆ. ಅಂದಿನಿಂದ ಕೊನೆಯವರೆಗೂ ಪ್ರತಿ ಕಾಮಗಾರಿಯಲ್ಲಿ 40% ಹೊಡೆದಿದ್ದಾರೆ. ಅದರ ಜೊತೆಗೆ ನೀವು ಅಯೋಧ್ಯೆಗೆ ಹೋಗಿ ಹೋಟೆಲ್ ಅಲ್ಲಿ ಉಳಿದ ತಕ್ಷಣ ನಿಮ್ಗೆ ಬಂದು ಕೇಳ್ತಾನೆ, ಆಪ್ಕೋ VIP ಪಾಸ್ ಚಾಹಿಯೇ ಕ್ಯಾ ಅಂತ. ನೀವು ಅವ ದೇವಸ್ಥಾನಕ್ಕೆ ಫೋನ್ ಮಾಡ್ತಾನೆ, ನಿಮಗೆ ಹೋಟೆಲಿಗೆ ಒಂದು ಪಾಸ್ ಬರ್ತದೆ, ಆ ದುಡ್ಡಿಗೆ ಲೆಕ್ಕ ಇಲ್ಲ. ಇದರ ಜೊತೆಗೆ ಅಲ್ಲಿ ಅಪಾಯಿಂಟ್ ಮಾಡಿದ ಎಲ್ಲ ನೌಕರರ ಹತ್ರ ಕಮಿಷನ್ ತಗೊಂಡಿದ್ದಾರೆ. ಇದರ ಜೊತೆಗೆ ಈಗ ನಾವು ಮಾತನಾಡಿದಾಗೆ ಏನು ಚಿನ್ನದ ಆಭರಣಗಳು ಅದೇನೇನು ಹೋಗಿದೆ ನಮಗೂ ಗೊತ್ತಿಲ್ಲ. ಅವರು ಈಗ ತಮಾಷೆ ಏನಂತಂದ್ರೆ, ನಾವು ಸುದ್ದಿಯನ್ನು ನೋಡಿ ಹೇಳ್ಬೇಕಷ್ಟೇ, ಆದ್ರೆ ಅವ್ರು ಹೇಳ್ತಾರೆ ಏನು ಹೋಗಿಲ್ಲ ಅಂತ.
ಅನೇಕ ಸಂದರ್ಭಗಳಲ್ಲಿ ಅವ್ರು ಹೋಗಿಲ್ಲ ಹೇಳಿದ್ರೆ ನಂಬಬೇಕು, ಯಾಕಂದ್ರೆ ಅವ್ರು ರಿಸಿಪ್ಟೇ ಕೊಟ್ಟಿಲ್ಲ. ಇದು ಒಂದು ರೀತಿ RSS ಗುರುದಕ್ಷಿಣೆಯ ಕತೆ. ಅವ್ರು ರಿಸಿಪ್ಟ್ ಕೊಡುದಿಲ್ಲ. ಅದು ಫೈನಾನ್ಸಿಗೆ ಬಡ್ಡಿಗೆ ಕೊಟ್ಟಿದ್ದೀರಿ ನೀವು RSS ನವರು. ನೀವು ಬೇರೆ ಬೇರೆ ಬಿಸಿನೆಸ್ ಮನ್ಗಳಿಗೆ ಬ್ಲಾಕ್ ಮನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ? ಇಲ್ಲ, ನಾವು ಮಾಡ್ಲಿಲ್ಲ, ಸುಳ್ಳು. ಏನು ದಾಖಲೆ ಉಂಟು ಅಂತ ಕೇಳಿದ್ರೆ, ದಾಖಲೆ ಅಲ್ಲಿ ಕೊಟ್ಟದಕ್ಕೂ ಇಲ್ಲ ತಗೊಂಡದಕ್ಕೂ ಇಲ್ಲ ಅಲ್ಲ. ದಾಖಲೆ ಇಲ್ಲದ ಒಂದು ಸಂಸ್ಥೆಗಳಲ್ಲ, ಅದಕ್ಕೆ ಹೇಳಿದ್ದು ಮುಖವಿಲ್ಲದ ಸಂಘಟನೆ ಇದು ಅಂತ. ಹಾಗಾಗಿ ಈ ರಾಮ ಜನ್ಮಭೂಮಿಯಲ್ಲಿ ಇಂಥದ್ದು ತುಂಬಾ, ಅಂದ್ರೆ ಇಟ್ ಈಸ್ ಅ ಪಾರ್ಟ್ ಆಫ್ ಬಿಸಿನೆಸ್. ಅಲ್ಲಿ ಎಷ್ಟು ಇನ್ಕಮ್ ಬರ್ತದೆ ಹೇಳದೆ ಮುಖ್ಯವಾಗಿತ್ತೆ ಹೊರತು ಭಯ, ಭಕ್ತಿ, ಶ್ರದ್ಧೆ ಯಾವುದಿಲ್ಲದ ಒಂದು ಬಿಸಿನೆಸ್ ಸೆಂಟರ್ ಅನ್ನಾಗಿ ಶ್ರೀರಾಮಚಂದ್ರನ ಉಪಯೋಗಿಸಿಕೊಂಡಿದ್ದಾರೆ. ಶ್ರೀರಾಮಚಂದ್ರನ ಏನು ಕೆಟ್ಟ ದೃಷ್ಟಿ ಇವರ ಮೇಲೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅನಾಹುತಕಾರಿಯಾದಂತಹ ವಿಷಯಗಳು ಹೊರಗೆ ಬರ್ತವೆ. ಯಾರೋ ಒಬ್ಬ ಬಂಗಾರದ ವ್ಯಾಪಾರಿ ಹೇಳ್ತಾ ಇದ್ರು, ನಾನು ಎಷ್ಟೋ ಬೆಲೆ ಬಾಳುವ ಬೆಳ್ಳಿಯ ಇಟ್ಟಿಗೆಗಳನ್ನ ಕೊಟ್ಟಿದ್ದೀನಿ, ಅದು ಕೂಡ ಮಾಯ ಆಗಿದೆ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ಆ ರೀತಿ ದುಡ್ಡು ಕೊಟ್ಟಂತವ್ರು ನಾವು ದುಡ್ಡು ಕೊಟ್ಟಿದ್ವಿ, ಅದಕ್ಕೆ ಸರಿಯಾದ ರಿಸಿಪ್ಟ್ ಕೊಟ್ಟಿಲ್ಲ, ಆ ತರದ ಆರೋಪಗಳೆಲ್ಲವೂ ಕೂಡ ಬಂದಿದಾವೆ. ಬೆಳ್ಳಿ ಇಟ್ಟಿಗೆ ಆಯ್ತಲ್ಲ, ಈಗ ನಾನು RSS ಅಲ್ಲಿ ಇದ್ದವರು, ನಾವು ಇಟ್ಟಿಗೆಯನ್ನ ಬೆಳ್ಳಿ ಇಟ್ಟಿಗೆ ಅಲ್ಲ ಮಣ್ಣಿನ ಇಟ್ಟಿಗೆ ಕೊಟ್ಟಿದ್ದೆ. ಈಗ ನಿಮಗೆ ಮಣ್ಣಿನ ಇಟ್ಟಿಗೆ ಕತೆ ಹೇಳ್ತೇನೆ. ನಾವು ತಟ್ಟೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂಜೆ ಮಾಡಿಕೊಂಡು ಮನೆ ಮನೆಗೆ ಹೋಗಿ 1 ರೂಪಾಯಿ ಮಿನಿಮಮ್ ಹಾಕಿಕೊಂಡು ಉಳಿದವರೆಲ್ಲ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಅವರ ತಾಕತ್ತೆಲ್ಲ ಆಗ್ತಿದೆ. ಅದನ್ನೆಲ್ಲ ಸೇರಿಸಿ ಕೊಟ್ಟಿದ್ದೇವಲ್ಲ, ಅದಕ್ಕೆ ರೆಸಿಟ್ ಇಲ್ಲಲ್ಲ. ಆ ದುಡ್ಡು ಎಷ್ಟು ಸಂಗ್ರಹ ಆಗಿದೆ ಅಂತ ಈ ವಿಶ್ವ ಹಿಂದೂ ಪರಿಷತ್ ಇವತ್ತಿನವ್ರಿಗೆ ಹೇಳಿತಾ, ಅಥವಾ ಟ್ರಸ್ಟ್ನವ್ರು ಹೇಳಿದ್ರಾ ಮುಂಚಿನವರು? ಇಲ್ಲ. ಆ ಇಟ್ಟಿಗೆ ಎಷ್ಟು ಅಂತ ಲೆಕ್ಕ ಹಾಕಿದ್ವಿ. ಚಿನ್ನದ ಮತ್ತು ಬೆಳ್ಳಿ ಇಟ್ಟಿಗೆ ಮತ್ತೆ ಬರುವ, ಈ ಮಣ್ಣಿನ ಇಟ್ಟಿಗೆ ಬೆಲೆ ಉಂಟಲ್ಲ, 5 ರೂಪಾಯಿ ಆದ್ರೂ ಇತ್ತಲ್ಲ 90ಯಲ್ಲಿ, ಅದೇನು ಸುಡುವುದಿಲ್ಲ ಅಥವಾ ನೀರಿನಲ್ಲಿ ಕರಗುವುದಿಲ್ಲ, ಅದು ಗಟ್ಟಿಯಾದ ಇಟ್ಟಿಗೆ. ಆ ಇಟ್ಟಿಗೆ ಏನಾಯ್ತು? ಕೋಟಿಗಟ್ಟಲೆ ಇಟ್ಟಿಗೆ ಸರ್, ಕೋಟಿಗಟ್ಟಲೆ ಇಟ್ಟಿಗೆ ಸಂಗ್ರಹ ಮಾಡಿದ್ದಾರೆ. ಆ ಇಟ್ಟಿಗೆ ಅದನ್ನೇ ನಾನು ನಿನ್ನೆ ಉಡುಪಿಯಲ್ಲಿ ಕೇಳಿದೆ, ಅದು ಯಾರ ಮನೆಯ ಗೋಡೆ ಕಟ್ಟಿದ್ದಾರೆ RSS ನವರು ಅಥವಾ BJP ಅವ್ರಿಗೂ ಅಂತ. ಅದು ಒಂದು ಭಾಗ. ಎರಡನೇದು, ಈ ರೀತಿ ಬೆಳ್ಳಿ ಮತ್ತು ಬಂಗಾರದ ಗಟ್ಟಿಗಳನ್ನ ಇಟ್ಟಿಗೆಗಳನ್ನ ಕೊಟ್ಟಿದ್ದಾರೆ. ಈ ಸಮಸ್ಯೆ ಏನು ಅಂತಂದ್ರೆ, ನಾವು ಯಾವುದನ್ನು ಕೂಡ ಫೈಟ್ ಮಾಡ್ತೇವೆ ಹೇಳುವಾಗೆ ಇಲ್ಲ. ಈಗ ಏನಂದ್ರೆ ಅವ್ರು ರಿಸಿಪ್ಟೇ ಕೊಟ್ಟಿಲ್ಲ. ಅವ್ರು ಈಗ ಅವ್ರು ಹೇಳಿದಷ್ಟು ಮಾತ್ರ ನನಗೆ ಇಷ್ಟು ಬಂದಿದೆಯಪ್ಪ, 2000 ಕೋಟಿ ಬಂದಿದೆ, ಹೌದಾ ನೋಡಿ ರಿಸಿಪ್ಟ್ ಉಂಟು. ಅವ್ರು ಎಷ್ಟಕ್ಕೆ ರಿಸಿಪ್ಟ್ ಮಾಡಿದ್ದಾರೆ? ನಮ್ಗೆ 350 ಇಟ್ಟಿಗೆ ಬಂದಿದೆ ಅಷ್ಟೇ, ನೋಡಿ ರಿಸಿಪ್ಟ್. ಈಗ ಇಲ್ಲಪ್ಪ ನಾನು ಕೊಟ್ಟಿದ್ದೇನೆ ಹೇಳಿ, ಈಗ ನಾನು ಹೇಳಲಿಕ್ಕೆ ನನ್ನ ಹತ್ರ ರಿಸಿಪ್ಟ್ ಇಲ್ಲ. ಆಗಿನ ಹಾಗೆ ಈಗಿನ ಹಾಗೆ ವಿಡಿಯೋ, ಮೊಬೈಲು ಎಂಥದ್ದು ಇಲ್ಲಲ್ಲ, ಫೋಟೋಸು ಏನೂ ಇಲ್ಲ ನಮ್ಮ ಹತ್ರ. ಈಗ ನಾನು MG ಹೆಗ್ಡೆ ಸುಳ್ಳು ಇಟ್ಟಿಗೆ ಹೊರಲೇ ಇಲ್ಲವ ಅಂತ ಹೇಳಿದ್ರೆ ನಾನು ಎಂತ ಹೇಳುದು ಹೇಳಿ? ಹಾಗಾಗಿ ಇದು ಪ್ರಾಮಾಣಿಕತನೆ, ಪ್ರಾಮಾಣಿಕವಾಗಿ ಆಗಿನ ದಿನಗಳಲ್ಲಿ ದೇವರನ್ನ ನಂಬುವ ಜನರು ಮಾಡಿದಂತ ಒಂದು ಸೇವೆಯನ್ನ, ಒಂದು ಪ್ರಾರ್ಥನೆಯನ್ನ, ಒಂದು ಒಳ್ಳೆಯತನವನ್ನ ಅವರು ಸಾಕ್ಷ್ಯ ಇಲ್ಲ ಅಂತ ಹೇಳಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರಲ್ಲ, ಇದು ಅತ್ಯಂತ ಘೋರ ಪಾಪ. ಇವರ ಧರ್ಮದ ಹೆಸರಿನಲ್ಲಿ ಮತ್ತು ದೇವರ ಹೆಸರಿನಲ್ಲಿ ನಮ್ಮಲ್ಲಿ ಹುಂಡಿ ದೋಚುದು ಅಂತಂದ್ರೆ ಅದು ಅತ್ಯಂತ ಘೋರ ಅಪರಾಧ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಗೆ ಅದರದ್ದು ಪರಿಣಾಮ BJPಗೆ ಮತ್ತು RSSಗೆ ಆಗಿ ಆಗ್ತದೆ ಹೇಳುವ ವಿಶ್ವಾಸ ನಮಗೂ ಉಂಟು. ಯಾಕೆಂದ್ರೆ ನಾನು ಉತ್ತರ ಭಾರತ ಕೆಲವು ವಿಡಿಯೋಗಳು ನೋಡಿದ, ಕೆಲವು ಸಾಧು ಸಂತರು ಕಣ್ಣಲ್ಲಿ ನೀರು ಹಾಕಿದ್ರು, ಕೆಲವು ಮಹಿಳೆಯರು ಅಳ್ತಾ ಇದ್ರು ಕಣ್ಣಲ್ಲಿ, ಅವ್ರು ಸ್ಟೇಟ್ಮೆಂಟ್ ಕೊಡುವಾಗ. ಅಪಾರ್ಟ್ ಫ್ರಮ್ ದ ಪಾಲಿಟಿಕ್ಸ್, ರಾಜಕೀಯ, ಕಾಂಗ್ರೆಸ್, BJP ಅದೆಲ್ಲ ಬಿಟ್ಟಾಗ ಒಂದು ರಾಮನಿಗೆ ನಾವು ಕೊಟ್ಟ ಒಂದು, ರಾಮ ಭಾರತದ ಅಥವಾ ಜಗತ್ತಿನಲ್ಲಿ ಅವನನ್ನ ನಂಬುವ ಜನರಿಗೆ ರಾಮ ಹೇಳುವಂತ ಒಂದು ಪರಿಕಲ್ಪನೆಯೇ ಬೇರೆ. ಆ ಪರಿಕಲ್ಪನೆಯ ವ್ಯಕ್ತಿತ್ವಕ್ಕೆ ಅಂತಹ ಒಂದು ಧೀಮಂತಿಕೆಯ ಆದರ್ಶ ಪುರುಷ, ಪುರಾಣ ಕಾಲದ ಆದರ್ಶ ಪುರುಷನಿಗೆ ಅವನ ಹೆಸರಲ್ಲಿ ನಾನು ಕೊಟ್ಟ ದುಡ್ಡನ್ನು ಇವ ಕೊಂಡೋಗಿ ಏನೋ ಮಾಡಿದ ಅಂತ ಹೇಳುವಾಗ ಅಲ್ಲಿ ಅದು ಶಾಪ. ಆ ಜನರೆಲ್ಲ ನಿಟ್ಟಿಸಿರು ಬಿಡ್ತಾರಲ್ಲ, ಅಯ್ಯೋ ದೇವರೇ ಹಾಳು ಮಾಡಿ ಬಿಟ್ರಲ್ಲಪ್ಪ ಇವರು ಕಳ್ಳರು. ಇನ್ನು ಕೆಲವರು ಶಾಪನೆ ಹಾಕ್ತಾರೆ ಬಿಡಿ, ನಾನು ಅದನ್ನ ಈಗ ಇಲ್ಲಿ ಹೇಳುದಿಲ್ಲ, ವಿಡಿಯೋಗಳಲ್ಲಿ ಬರ್ತಾ ಉಂಟು. ಅದರ ನಿಟ್ಟುಸಿರು ಅಂತ ಹೇಳ್ತೇವೆ. ಆ ನಿಟ್ಟುಸಿರೇ ಅವರಿಗೆ ಮುಂದೆ ಶಾಪ ಆಗಿ ಪರಿಣಾಮ ಆಗ್ತದೆ.
ಓಕೆ, ಈಗ ಅಂದಾಜು ಹೊರಗಡೆ ಚರ್ಚೆ ಆಗ್ತಾ ಇರುವಂತದ್ದು ಎಷ್ಟು ಅಂತ ಹೇಳಿದ್ರೆ ಒಂದು 3,500 ಕೋಟಿಯಷ್ಟು ಹಗರಣ ಅಲ್ಲಿ ನಡೆದಿದೆ ಅನ್ನುವಂತ ಆರೋಪಗಳಿದಾವೆ. ಅದರದ್ದು ತನಿಖೆ ಕೂಡ ಈಗ ನಡೀತಾ ಇದೆ. SIT ನೇತೃತ್ವದೊಳಗಡೆ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಟ್ರಸ್ಟಿಗಳನ್ನ ರಾಜೀನಾಮೆ ಕೊಟ್ಟಿದ್ದಾರೆ. ಆ ರಾಜೀನಾಮೆ ಕೊಡೋದ್ರ ಮುಖಾಂತರ ಆರೋಪ ನಿಜ ಅನ್ನುವಂಥದ್ದು ಸಾಬೀತಾಗಿದೆ ಅನ್ನುವಂತ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದಾವೆ. ಇದು SIT ಇಂದ ಅಷ್ಟೇ ತನಿಖೆ ಆಗ್ಬೇಕಾ ಅಥವಾ ಮತ್ತೆ ಬೇರೆ ಯಾವ ತರದಾದ್ರೂ ತನಿಖೆ ನಡಿಬೇಕಾ ಅಂತ? ನೋಡಿ, ಇದೇ ಬಿನಿ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷಕ್ಕೆ ಸಂಬಂಧಪಟ್ಟ ಅಥವಾ ಅವರಿಗೆ ನಮ್ಗೆ ಸಂಬಂಧಪಟ್ಟದ್ದಾಗಿದ್ದಿದ್ರೆ, ನಿಮಗೆ ಸಂಬಂಧಪಟ್ಟದ್ದಾಗಿದ್ದಿದ್ರೆ ಇಷ್ಟೊತ್ತಿಗೆ ಇಡಿ ಯಾವತ್ತೂ ಬರ್ತಿತ್ತು. ಇದು ಇಡಿ ಪ್ರಕರಣ ಸ್ವಾಮಿ. ಇಲ್ಲಿ ಕಪ್ಪು ಹಣದ ವಿಪರೀತ ದುರುಪಯೋಗ ಆಗಿದೆ, ಹವಾಲಾ ಹಣ. ಇಲ್ಲಿ ಅವ್ರು ತಕ್ಷಣ ಎಂಟ್ರಿ ಆಗ್ಲೇಬೇಕು, CBI ಎಂಟ್ರಿ ಆಗ್ಲೇಬೇಕು. ಎಲ್ಲಿಂದ ಎಲ್ಲಿಗೆ ಅಂತಾರಾಜ್ಯಕ್ಕೆ ದುಡ್ಡು ಸಾಗಾಣಿಕೆ ಆಗಿದೆ, ಅದು ಎನ್ಕ್ವೈರಿ ಆಗಬೇಕು. ಹಾಗಾಗಿ ಆದರೆ ನನ್ನ ಲೆಕ್ಕದಲ್ಲಿ ದೇವರಾಣೆ ಇಡಿಯು ಬರುವುದಿಲ್ಲ, CBI ಬರುವುದಿಲ್ಲ. SIT ಅಯೋಧ್ಯೆಯ ಭೂ ಪ್ರಕರಣ, ಭೂ ಹಗರಣ ಪ್ರಾರಂಭದಲ್ಲಿಯೇ ಈ ಚಂಪತ್ರಾವ್ ಮೇಲೆ ಪ್ರಕರಣ ದಾಖಲಾಗಿದೆ. ಏನು, 2 ಕೋಟಿ ರೂಪಾಯಿ ಆಸ್ತಿ ತಗೊಂಡು 1 ಗಂಟೆಯಲ್ಲಿ 18 ಕೋಟಿಗೆ ಟ್ರಸ್ಟಿಗೆ ಮಾರಿದ್ದಾರೆ. ಆ ಇಡೀ ಅಯೋಧ್ಯೆಯ ಕಾರಿಡಾರ್ ಅಲ್ಲಿ ಸಾವಿರಾರು ಎಕರೆಗಳದ್ದು ಭೂ ಮಾಫಿಯಾದ ಕೆಲಸ ಆಗಿದೆ. ಆ ಭೂ ಮಾಫಿಯಾದ ಕೆಲಸದಲ್ಲಿ ಅದರ ಬಗ್ಗೆ ಕೆಲವು ಕಂಪ್ಲೇಂಟ್ ಆಗಿದೆ. ಅದಕ್ಕೂ ಸಿಟ್ಟು ಮಾಡಿ ಯಾವುದು ತನಿಖೆ ಆಗುದಿಲ್ಲ, ಆಗುದು ಇಲ್ಲ. ಯೋಗಿ ಅಮಿತ್ ಶಾ ಮತ್ತೆ ಮೋಹನ್ ಭಾಗವತ್ ಹೇಳಿದಾಗೆ ಕೇಳ್ತಾರೆ. ಅವರು ಅವರೊಟ್ಟಿಗೆ ಇರುವಂತವ್ರು. ನಾಳೆ ಇದು ತೀರಾ ಅತಿರೇಕಕ್ಕಾಗಿ ಅವರ ಎಲ್ಲರ ಬಣ್ಣ ಬಯಲಾದ್ರೆ ಯೋಗಿ ತಿಳ್ಕೊಳ್ತಾರೆ ಇದು ಕಷ್ಟ ಆಗ್ತದೆ ಅಂತೇಳಿ. ಎಲ್ಲರೂ ಸೇರಿ ಮುಚ್ಚಿ ಹಾಕ್ತಾರೆ ಇದನ್ನ. ಏನ ಅದರಲ್ಲಿ ಪಾಪ ಲಾಸ್ಟಿಗೆ ಉಳಿದ ಪ್ರಸಾದ ಅಂತ ತಿಂದವರನ್ನು ಒಂದಿಷ್ಟು ಜನರನ್ನ ಈಗೇನು ಕೊಂಡೋಗಿದ್ದಾರೆ, ಅವರೇ ಅಂತಿಮ ಕಳ್ಳರು ಅಂತ ಘೋಷಣೆ ಮಾಡಿ ಅವರಿಗೆ ಶಿಕ್ಷೆ ಆಗ್ತದೆ. ಉಳಿದದ್ದೆಲ್ಲ ಶಾಶ್ವತವಾಗಿ ಮುಚ್ಚಿ ಹೋಗ್ತದೆ. ಆದ್ರೆ ನನಗೆ ವಿಶ್ವಾಸ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ಅದು ಹೊರಗೆ ಬಂದೇ ಬರ್ತದೆ. ಈಗ ಬಹಳಷ್ಟು ಜನ VHP ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕರನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳ್ತಿದ್ರೆ, ಇದೇನು ದುರಹಂಕಾರದ ಮಾತಾ ಅಥವಾ ನಿಜಕ್ಕೂ ವಿರೋಧ ಪಕ್ಷದವ್ರದ್ದು ಏನಾದ್ರು ಕೈವಾಡ ಇದೆಯಾ ಇದ್ರೊಳಗಡೆ ಅಂತ? ಅಲ್ಲ, ವಿರೋಧ ಪಕ್ಷದ ಕೈವಾಡ ಇದ್ರೆ ಇಷ್ಟೊತ್ತಿಗೆ ಅದನ್ನೇ ನಾನು ಹೇಳಿದ್ದಲ್ಲ, ಇಡಿ ಯಾವಾಗಲೂ ಬಂದಾಗ್ತಿತ್ತಲ್ಲ. ಇದು ಒಂದ್ ರೀತಿ ಡೆಸ್ಪರೇಟ್ ಮನುಷ್ಯ ವಿವಶನಾಗುದು ಅಂತ ಹೇಳ್ತೇವೆ. ಏನ್ ಹೇಳ್ಬೇಕಂತ ಗೊತ್ತಾಗುತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಆಘಾತಕಾರಿಯಾಗಿ ಶ್ರೀರಾಮಚಂದ್ರ ಇವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಆ ಹೊಡೆತವನ್ನು. ಹಾಗಾಗಿ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದಾರೆ. ತೀರಾ ಬಾಲಿಶವಾದಂತ ಹೇಳಿಕೆಗಳಲ್ಲಿ. ವಿರೋಧ ಪಕ್ಷಗಳಲ್ಲಿ ಎಂತ ಟ್ರಸ್ಟ್ ನಲ್ಲಿದ್ದಾರೆ? ವಿರೋಧ ಪಕ್ಷಗಳು ಅದರ ದೇವಸ್ಥಾನದ ಒಳಗೆ ಹೋಗಿ ಆಡಳಿತ ಮಾಡ್ತಾ ಇದ್ದಾರಾ ಅಥವಾ ಅಲ್ಲಿ ಆಡಳಿತ ವಿರೋಧ ಪಕ್ಷದ ಕೈಯಲ್ಲಿ ಉಂಟಾ? ಏನೂ ಇಲ್ಲ. ಇವರದೇ ಸಾಮ್ರಾಜ್ಯ ದೇವಸ್ಥಾನ. ಹಾಗಾಗಿ ಅದೊಂದು ಬಾಲಿಶ ಹೇಳಿಕೆ. ಮತ್ತು ಆ ರಾಮಚಂದ್ರ ಕೊಟ್ಟ ಕಪಾಳಕ್ಕೆ ಕೊಟ್ಟ ಪೆಟ್ಟಲ್ಲಿ ತಲೆಗೆ ಚಕ್ಕರ್ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಈ ಬಿಜೆಪಿ RSS ನವರು ರಾಮ ಕೃಷ್ಣ ಅಂತ ಹೇಳಿ ಭಾವನಾತ್ಮಕ ಹೆಸರುಗಳನ್ನ ಹೇಳಿ ಭಕ್ತರ ಕಡೆಯಿಂದ ಸಾಕಷ್ಟು ದೇಣಿಗೆಯನ್ನ ಪಡೆದುಕೊಂಡು ಅದರಿಂದ ಈಗ ಭ್ರಷ್ಟಾಚಾರವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಮೋದಿ ಅವರು ನಾನು ಚೌಕಿದಾರ, ನಿಮ್ಮ ಸೇವಕನಾಗಿರ್ತೇನೆ, ಯಾರಿಗೂ ತಿನ್ನೋದಕ್ಕೂ ಬಿಡೋದಿಲ್ಲ, ನಾನು ತಿನ್ನೋದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ನೀಡಿದ್ರು. ಇಷ್ಟೆಲ್ಲ ಆದಾಗ್ಲೂ ಕೂಡ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ರಾಮ ಮಂದಿರ ಟ್ರಸ್ಟ್ ಹಗರಣದಲ್ಲಿ ನಡೆದಿದೆ. ಕೇದಾರ್ನಾಥ್ದಲ್ಲೂ ಕೂಡ ಅದೇ ರೀತಿಯ ಹಗರಣಗಳು, ಬಹಳಷ್ಟು ದೇವಸ್ಥಾನದಲ್ಲೂ ಕೂಡ ಅದೇ ರೀತಿಯ ಹಗರಣಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ಜನರ ಭಾವನೆಗಳನ್ನ, ಭಕ್ತಿಗಳನ್ನ ಈ ರೀತಿ ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ತಾ ಇರುವಂತದಕ್ಕೆ ಮತ್ತೆ ಸಾರ್ವಜನಿಕವಾಗಿ ಯಾವ ರೀತಿ ಎಚ್ಚರಿಕೆಯನ್ನ ವಹಿಸಬೇಕು ಅಂತೇಳಿ ನೀವು ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, RSS ಅವರ ಪಾಡಿಗೆ ಅವರು ತಾವು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳಿಕೊಂಡು ಅವರು ಅವರ ಶಾಖೆ ನಡೆಸಿಕೊಂಡು ನಮಸ್ತೆ ಸದಾ ವತ್ಸಲ ಹೇಳಿಕೊಂಡು ಕಬಡ್ಡಿ ಆಡಿಕೊಂಡು ಏನೋ ನಮ್ಮಲ್ಲೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡ್ತಾರಲ್ಲ ಹಾಗೆ ಮಾಡಿಕೊಂಡು ಇದ್ದಿದ್ರೆ ನಾವು ಅವರನ್ನು ಏನು ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಇದೆಲ್ಲವೂ ಕೂಡ RSS ಒಂದು 100 ವರ್ಷಗಳಿಂದ ಒಂದು ಪ್ಲಾನ್ ಮಾಡಿಕೊಂಡಿದೆ, ಒಂದು ಪ್ರಾಜೆಕ್ಟ್ ಮಾಡಿಕೊಂಡಿದೆ. ಅದು ತನ್ನ ಹಿಂದುತ್ವದ ಹಿಂದೂ ರಾಷ್ಟ್ರದ ಆಡಳಿತವನ್ನ ಜಾರಿಗೆ ತರಬೇಕು ಹೇಳುವ ಹಾದಿಯಲ್ಲಿ ಹೋಗ್ಲಿಕ್ಕೆ ಅದು ಅನೇಕ ಮಾರ್ಗಗಳನ್ನ
ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಒಂದು ಮಾರ್ಗ ಅಧಿಕಾರ ರಾಜಕಾರಣ. ಈ ಅಧಿಕಾರ ರಾಜಕಾರಣ ಅವರಿಗೆ ದೇಶವನ್ನ ಒಳ್ಳೇದು ಮಾಡ್ಲಿಕ್ಕಲ್ಲ, ಇವರ ಹಿಂದುತ್ವ ಹೇಳುವಂತದ್ದು ಹಿಂದೂಗಳನ್ನ ಉದ್ಧಾರ ಮಾಡ್ಲಿಕ್ಕಲ್ಲ, ಬದಲಾಗಿ ಆ ಹಿಂದುತ್ವ ಹೇಳುವ ಅಮಲಿನಲ್ಲಿ ಜನ ಶಾಶ್ವತವಾಗಿ ಬಿಜೆಪಿಗೆ ವೋಟ್ ಹಾಕಬೇಕು, ಬಿಜೆಪಿ ಶಾಶ್ವತವಾಗಿ ಆಡಳಿತದಲ್ಲಿರಬೇಕು, ಮುಖ ಇಲ್ಲದ RSS ಅದನ್ನ ಮ್ಯಾನೇಜ್ ಮಾಡಿಕೊಂಡು ಹಾಯಾಗಿ ಇರಬೇಕು. ಇದು ಅವರ ಒಟ್ಟು ನಡವಳಿಕೆ ಮತ್ತು ತೀರ್ಮಾನಗಳು. ಇದು ಅರ್ಥ ಜನರಿಗೆ ಆಗಿದೆ, ಆಗುತ್ತಾ ಇದೆ. ಯಾವುದೇ ಚಳವಳಿಗೂ ಕೂಡ ಒಂದಿಷ್ಟು ಸಮಯ ಬೇಕಾಗ್ತದೆ, ಅದು ಜಾರಿಗೆ ಆಗ್ಲಿಕ್ಕೆ ಅಥವಾ ಅದು ಕೆಳಗೆ ಬೀಳ್ಲಿಕ್ಕೆ. ಈಗ ಕೆಳಗೆ ಬೀಳ್ಲಿಕ್ಕೆ ಪ್ರಾರಂಭ ಆಗಿದೆ, ಜನ ಜಾಗೃತರಾಗಬೇಕು. ಈ ರೀತಿಯ ಅಮಲಿಗೆ ಓಟು ಕೊಡದೇನೆ, ಅಮಲಿನಲ್ಲಿ ಓಟು ಕೊಡದೇನೆ, ಇವರ ಒಂದಲ್ಲ ಎರಡಲ್ಲ, ಈಗ ನಾವು ಈಗ ರಾಮ ಮಂದಿರದ ಮಾತ್ರ ಡಿಸ್ಕಸ್ ಮಾಡಿತ್ತು, ಈಗ ನೀವು ತೆಗೆದುಕೊಂಡಂತ ಸಬ್ಜೆಕ್ಟ್ ಅದು. ಆದ್ರೆ ಒಟ್ಟು ಕಳೆದ 12-13 ವರ್ಷದಲ್ಲಿ ಎಷ್ಟು ಸ್ಕ್ಯಾಮ್ಗಳು, ನಿಮ್ಮ ಅವರ ಪಕ್ಷಕ್ಕೆ ತಗೊಂಡಂತ ಎಲೆಕ್ಟ್ರಲ್ ಬಾಂಡ್ ಹಗರಣ, ಪ್ರೈಮ್ ಮಿನಿಸ್ಟರ್ ಏನು ಕೇರ್ ಫಂಡ್ ಇದು ಹಗರಣ, ನೀಟ್ ಹಗರಣ, ಶಾಲಾ ಕಾಲೇಜು ಮಕ್ಕಳಿಗೆ ಸಂಬಂಧಪಟ್ಟಂತ 5-6 ಇಂಪಾರ್ಟೆಂಟ್ ಪರೀಕ್ಷೆಗಳಲ್ಲಿ ಪತ್ರಿಕೆಗಳ ಸೋರಿಕೆ ಹಗರಣ. ಆಮೇಲೆ ನಿಮ್ಮ ಇದು ಇನ್ನು ಹೊರಗೆ ಬರ್ಬೋದು, ಹೊರಗಡೆಯಿಂದ ಡೀಸೆಲ್ ಮತ್ತೆ ಪೆಟ್ರೋಲಿಯಂ ಕಚ್ಚಾ ತೈಲ ಕಡಿಮೆ ಇಲ್ಲಿ ಬಂದ್ರೂ ಕೂಡ ನಮಗೆ ಜಾಸ್ತಿ ರೇಟ್ ಆಗ್ತಾ ಇದ್ದಾರೆ. ಅದು ಏನ ಕತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಟ್ಟು ಹಗರಣಗಳಿಂದ ಸೃಷ್ಟಿ ಮಾಡಿಕೊಂಡು ಇವರು ದುಡ್ಡು ಮಾಡಿಕೊಂಡು ಎಲ್ಲವನ್ನು RSS ದೋಚುತ್ತಾ ಇದೆ. ಈ RSS ಅಪಾರ ಆಸ್ತಿಯನ್ನು ಮಾಡಿಕೊಳ್ತಾ ಇದೆ. ಅವರು ಮಜಬೂತ್ ಆಗ್ತಾರೆ. ಜನ ಅರ್ಥ ಮಾಡಿಕೊಳ್ಬೇಕು, RSS ಅನ್ನು ತಿರಸ್ಕಾರ ಮಾಡಬೇಕು. ಓಕೆ ಸರ್, ಒಟ್ಟಾರೆ ರಾಮ ಮಂದಿರ ಟ್ರಸ್ಟ್ ನ ಕುರಿತಾಗಿ ಮತ್ತೆ ಜನ ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬೇಕು, ಭಾವನಾತ್ಮಕವಾಗಿ ಭಕ್ತಿಪೂರ್ವಕವಾಗಿ ನಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮೋಸಗಳು ನಡೀತಾವೆ, ನಾವು ಕೊಟ್ಟಿರುವಂತಹ ಕಾಣಿಕೆ ಅದು ಯಾವ ರೀತಿ ದಾರಿ ತಪ್ಪುತ್ತೆ ಅನ್ನುವಂತ ವಿಚಾರವನ್ನ ನಮ್ಮ ವೀಕ್ಷಕರಿಗೆ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ.